ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 2026-27ನೇ ಸಾಲಿನ PG ಪೋಸ್ಟ್ ಗ್ರಾಜ್ಯುಯೇಷನ್ ಪ್ರವೇಶಾತಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾರೆಲ್ಲ MA, MCom, MSc, PG ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿಯನ್ನು ಪಡಿಬೇಕು ಅಂತ ಇಚ್ಛಿಸ್ತೀರೋ ಅವರು ಪೂರ್ತಿಯಾದಂತಹ ಡಿಟೇಲ್ಡ್ ನೋಟಿಫಿಕೇಶನ್ ವಿಡಿಯೋನ ನೋಡಿ. Admission to post-graduation degree program semester with NAP system, PG diploma, advanced diploma, diploma and certificate program for the year 2026-27 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲಾಸ್ಟ್ ಡೇಟ ಮೆನ್ಷನ್ ಮಾಡಿಬಿಟ್ಟಾರ ಅವರು. ಲಾಸ್ಟ್ ಡೇಟ್ ಏನು ಅಂತಂದ್ರೆ 15/7/2026 ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು ಅಂತ ಹೇಳ್ತಾರೆ. ಈ ಒಂದು ಅಪ್ಲಿಕೇಶನ್ ಫೀ, ಪ್ರೊಸೆಸಿಂಗ್ ಫೀ ಇರ್ಬೋದು, ಪ್ಲಸ್ ಎಂಟ್ರೆನ್ಸ್ ಟೆಸ್ಟ್ ಫೀಸ್ಗಳು ಎಷ್ಟೆಷ್ಟು ಅಂತ ನೋಡೋದಾತಂದ್ರೆ ಮೊದಲೇದ್ದು ಜಿ ಎಮ್ ಒಳಗೆ GM ಬಂತು, ಮತ್ತು ಅದ್ರ ಜೊತೆಗೆ ಯಾರು ಅಂತಂದ್ರೆ OBC ಅವರು ಕೂಡ ಕವರ್ ಆಗ್ತಾರೆ. ಅವ್ರಿಗೆ ಎಷ್ಟು ಫೀಸ್ ಅಂದರೆ 850 ರೂಪಾಯಿ ಐತಿ. ಯಾವುದೇ ರೀತಿಯ ಯಾವುದು PG ಕೋರ್ಸ್ಗಳನ್ನು ನೀವು ಅರ್ಜಿ ಹಾಕೋರಿದ್ರಿ ಅಂದ್ರೆ SC ST ಮತ್ತು ಕ್ಯಾಟ್ 1 ಅವ್ರಿಗೆ 450 ರೂಪಾಯಿ ಚಾರ್ಜು ಐತಿ. ಈಚ್ ಡಿಪಾರ್ಟ್ಮೆಂಟ್ಗೆ ಸಪ್ರೇಟ್ ಫೀಯನ್ನು ತುಂಬಬೇಕು. ನೀವು ಸಪೋಸ್ ನೀವು BA ಸ್ಟೂಡೆಂಟ್ಸ್ ಇದ್ರಿ, BAದೊಳಗೆ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ 2 ಅಥವಾ 3 ಇದ್ದು, ಹಿಸ್ಟ್ರಿನೂ ಇತ್ತು, ಸೋಷಿಯಾಲಜಿನೂ ಇತ್ತು, ಅಥವಾ ಪೊಲಿಟಿಕಲ್ಲು ಇತ್ತು ಅಂದಾಗ ನೀವು 3 ಸಬ್ಜೆಕ್ಟಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಮಾಡಿದ್ರಿ ಅಂತಂದ್ರೆ 3ಕ್ಕೂ ಸಪ್ರೇಟ್ ಚಲನನ್ನು ನೀವು ತುಂಬಬೇಕು. ಒಂದೇ ಚಲನೊಳಗೆ 2 ಸಬ್ಜೆಕ್ಟ್ಗಳಿಗೆ, ಆಪ್ಷನಲ್ ಸಬ್ಜೆಕ್ಟ್ಗಳಿಗೆ ನೀವೇನು ಮಾಡಕ್ಕೆ ಬರಂಗಿಲ್ಲ, ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. ಒಂದು ಚಲನ ಮಾತ್ರ ಒಂದು ಸಬ್ಜೆಕ್ಟಿಗೆ ಇರ್ತೈತಿ. ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗೈತಿ ಅವರು ಕೂಡ ಅಪ್ಲೈ ಮಾಡ್ಬೋದು. ಯಾರೀಗ ಫೈನಲ್ ಇಯರ್ ಒಳಗೆ ಅದೀರಿ ಅಂದ್ರೆ 6ನೇ ಸೆಮಿಸ್ಟರ್ ಎಕ್ಸಾಮ್ ಬರೆಯತ್ತೀರಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಆದ್ರೆ ಏನಪ್ಪ ಅಂತಂದ್ರೆ ಕೌನ್ಸಿಲಿಂಗ್ ಏನು ಡೇಟ್ ಇರ್ತೈತಿ, ಕೌನ್ಸಿಲಿಂಗ್ದ ಡೇಟಿದ 5 ದಿನಗಳ ಒಳಗಾಗಿ ನೀವೇನು ಮಾಡ್ಬೇಕು, ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಅವ್ರಿಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಾರ. ರಿಸಲ್ಟ್ ಅಷ್ಟರೊಳಗೆ ಬರ್ಬೋದು. ಅಪಿಯರಿಂಗ್ ಸ್ಟೂಡೆಂಟ್ಸ್ ಯಾರಿದಿರಲ್ಲ ಅವ್ರಿಗೆ 6th ಸೆಮ್ ರಿಸಲ್ಟ್ ಅಷ್ಟರೊಳಗೆ ಬರ್ತೈತಿ. ಹಾಗಾಗಿ ಅದು ಏನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ PG ಡಿಪ್ಲೊಮಾ 1 ಇಯರ್ ಕೋರ್ಸು ಆ ಥರದ್ದು ಏನಿರ್ತಾವೋ ಅವುಗಳಿಗೆ ಫೀಸ್ 350 ರೂಪಾಯಿ ಐತಿ. SC ST ಕ್ಯಾಟ್ 1 ಅವ್ರಿಗೆ 180 ರೂಪಾಯಿ ಐತಿ. ಅವ್ರದ್ದು ಲಾಸ್ಟ್ ಡೇಟ್ ಏನು ಅಂದ್ರೆ 1/9/2026 ಲಾಸ್ಟ್ ಡೇಟ್ ಆಗೈತಿ. ಈ ಅಪ್ಲಿಕೇಶನ್ನು ಏನಂತಂದ್ರೆ ಆನ್ಲೈನ್ ಒಳಗಿಲ್ಲ, ಫಾರ್ಮನ್ನು ಬಿಟ್ಟಾರ ಅವ್ರ ವೆಬ್ಸೈಟ್ ಒಳಗೆ. ಆ ಫಾರ್ಮನ್ನು ಪ್ರಿಂಟ್ಔಟ್ ತಗೋಬೇಕು ಮತ್ತು ಫೀಸನ್ನು ಆನ್ಲೈನ್ ಒಳಗೆ ತುಂಬಬೇಕು. ಆನ್ಲೈನ್ ಫೀಸ್ ತುಂಬಿ ಆಯಾ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ನೀವು ಸೆಂಡ್ ಮಾಡಬೇಕು. ಪ್ರೋಗ್ರಾಮ್ ಮತ್ತು ಅಡ್ರೆಸ್ ಟು ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ ಹೇಳಿ ಇಲ್ಲಿ ಕೊಟ್ಟಾರ. ನೀವು ಅಪ್ಲಿಕೇಶನನ್ನು ಎಲ್ಲ ಚಲನ್ ತುಂಬಿದ ಮೇಲೆ ಅದಕ್ಕೆ ಡಾಕ್ಯುಮೆಂಟ್ಸ್ ಎನ್ಕ್ಲೋಸ್ ಮಾಡಿದ ಮೇಲೆ ಬೈ ಹ್ಯಾಂಡ್ ಡಿಪಾರ್ಟ್ಮೆಂಟಿಗೆ ಹೋಗಿರ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂದ್ರೆ ಪೋಸ್ಟಿಗೂ ಕೂಡ ಹಾಕ್ಬೋದು. ಬೆಟರ್ ಏನು ಅಂತಂದ್ರೆ ನೀವು ಬೈ ಹ್ಯಾಂಡ್ ನಿಯರ್ ಬೈ ಪ್ಲೇಸಸ್ಗಳಿತ್ತಂದ್ರೆ ಬೈ ಹ್ಯಾಂಡ್ ಹೋಗಿ ಕೊಡೋದು ಚಲೋ. ಯಾವ ಡಿಪಾರ್ಟ್ಮೆಂಟ್ದವರು ಯಾವ ಅಡ್ರೆಸ್ಸಿಗೆ ಅಪ್ಲಿಕೇಶನನ್ನು ಕೊಡಬೇಕು ಅಂತೇಳಿ ಡೀಟೇಲ್ಡ್ ಆಗಿ ಕೊಟ್ಟಾರ. ಎಲಿಜಿಬಿಲಿಟಿ ಕಂಡೀಷನ್ಸ್ಗಳ ಬಗ್ಗೆ ಹೇಳ್ತಾರೆ. ಮಿನಿಮಮ್ ನಿಮ್ದು ಡಿಗ್ರಿ ಒಳಗೆ ಏನಾಗಿರ್ಬೇಕಂದ್ರೆ 45% ಆಗಿರಬೇಕು. SC ST ಕ್ಯಾಟ್ 1 ಅವರು 40% ನೀವು ಮಾಡಿರಬೇಕು. ಈ ಒಂದು ಪ್ರವೇಶಾತಿ ಏನೈತಲ್ಲ, PGಗೆ ನೀವು ಅಡ್ಮಿಷನ್ ತಗೋಬೇಕು ಅಂತ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಏನು ಮಾಡ್ತಾರ ಅಂದ್ರೆ ಅವರು ಒಂದು ಎಂಟ್ರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರ. ಎಂಟ್ರೆನ್ಸ್ ಟೆಸ್ಟ್ ಏನಿರ್ತೈತಿ ಅಂತಂದ್ರೆ 50 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಡ್ಯೂರೇಷನ್ ಏನಪ್ಪ ಅಂತಂದ್ರೆ 75 ಮಿನಿಟ್ಸ್ ಇರ್ತೈತಿ. ಅದಾದ್ಮೇಲೆ ನೀವು ಡಿಗ್ರಿ ಒಳಗಡೆ ಏನು ಪರ್ಸೆಂಟೇಜ್ ಮಾಡಿರ್ತೀರಿ 2 ಸೇರಿ ಕೌಂಟ್ ಮಾಡ್ತಾರೆ. ಅಂದ್ರೆ ನೀವು ಎಂಟ್ರೆನ್ಸ್ ಟೆಸ್ಟ್ ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂತೀರಿ ಅದರದ್ದು 50%, ಪ್ಲಸ್ ನೀವು ನಿಮ್ಮ ಡಿಗ್ರಿ ಒಳಗೆ ಎಷ್ಟು ಪರ್ಸೆಂಟೇಜ್ ಮಾಡಿರಿ ಅದರದ್ದು 50%, 2 ಕೂಡಿಸಿ ಏನು ಮಾಡ್ತಾರ ಅಂತಂದ್ರೆ ಮೆರಿಟ್ ಲಿಸ್ಟನ್ನು ತೆಗಿತಾರ. ಮೆರಿಟ್ ಲಿಸ್ಟ್ ಪ್ರಕಾರ ಕೌನ್ಸಿಲಿಂಗನ್ನು ಅವರು ಕರೀತಾರ. ಈ ಸ್ಕ್ರೀನ್ ಒಳಗೆ ನೋಡ್ಬೋದು ನೀವು ಇಂಟೇಕ್ ಎಷ್ಟೆಷ್ಟು ಐತಿ ಸಬ್ಜೆಕ್ಟ್ ವೈಸು ಅಂತ ಹೇಳಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡ್ಯಾರ. ಈಗ ತೋರಿಸ್ತಾ ಇರೋದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದು. ಅದಾದ್ಮೇಲೆ ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಇರುವಂಥದ್ದು ಎಷ್ಟೆಷ್ಟು ಇಂಟೇಕ್ ಐತಿ, ನಾರ್ಮಲ್ ಫೀ ಎಷ್ಟು, ಎನ್ಹಾನ್ಸ್ಡ್ ಫೀ ಎಷ್ಟು, ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ ಎಷ್ಟು ಸೀಟ್ ಅದಾವ ಅನ್ನೋದು, ಪ್ಲಸ್ RCU ಕೋಟಾ ಎಷ್ಟು, ಎಲ್ಲ ಡೀಟೇಲ್ಸ್ ಆಗಿ ಇದರೊಳಗೆ ಅವರು ಕೊಟ್ಟಾರ. ಸೈನ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೂ ಕೂಡ ನಿಮ್ಮ ಎಲಿಜಿಬಿಲಿಟಿ ಏನೈತಿ ಅನ್ನೋದು ಕೊಟ್ಟಾರ. ನೀವು ಬಾಟ್ನಿ ಹಾಕ್ಬೇಕಂತ ಮಾಡಿದ್ರಿ ಅಂದ್ರೆ ಅದಕ್ಕೆ ಎಲಿಜಿಬಿಲಿಟಿ ಏನು,
ಡಿಗ್ರಿ ಒಳಗೆ ಯಾವ ಸಬ್ಜೆಕ್ಟ್ ನೀವು ಕಲ್ತಿರ್ಬೇಕು ಅನ್ನೋದು ಎಲ್ಲ ಸಬ್ಜೆಕ್ಟಿದ್ದು ಇದೇ ರೀತಿ ಕೊಟ್ಟಾರ. ಇದನ್ನ ಪೂರ್ತಿಯಾಗಿ ನೀವು ಏನು ಮಾಡ್ರಿ, ಅಬ್ಸರ್ವ್ ಮಾಡಬೇಕು. M.Com ಮಾಡೋರಿದ್ರಿ ಅಂತಂದ್ರೆ M.Com ಒಳಗೆ 2 ರೀತಿ ಅದಾವ ನೋಡ್ರಿ. ಮತ್ತೆ M.Com ನಾರ್ಮಲ್ ಇರ್ಬೋದು, M.Com ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಸೆಲ್ಫ್ ಫೈನಾನ್ಸ್ ಒಳಗೆ ಇರುವಂಥದ್ದು. ಇದು ಕೂಡ ಏನೈತಿ ಅವಕಾಶ ಇದೆ. ಇಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಯಾರ ಅವ್ರು. ರೋಸ್ಟರ್ ವೈಸ್ ಏನ್ ಮಾಡಿರ್ತಾರ, ಸೀಟ್ಗಳನ್ನ ಹಂಚಿರ್ತಾರ. ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ಗಳು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಏನ್ ಮಾಡ್ತಾರ, ಟೋಟಲ್ ಇಂಟೇಕ್ ಎಷ್ಟಿರ್ತೈತಿ ಅದನ್ನ ಡಿವೈಡ್ ಮಾಡಿರ್ತಾರ. ಇದೇ ಪ್ರಕಾರ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗತ್ತ. ದೆನ್ ಇದಾದ್ಮೇಲೆ ನೋಡೋದಾತಂದ್ರೆ ನಿಮ್ಗೆ ಮಾಹಿತಿ ಹೈದರಾಬಾದ್ ಕರ್ನಾಟಕ ಇತ್ತು ಅಂತಂದ್ರೆ ಅವರು ಕೂಡ ನಿಮ್ಮ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗ್ತೈತಿ. ಅವ್ರಿಗೂ ಕೂಡ ಇಲ್ಲೇ ಸೀಟ್ ಒಳಗ ರಿಸರ್ವೇಶನ್ ಇರ್ತೈತಿ. ಇಲ್ಲೇ ತೋರಿಸ್ತಾ ಇರೋದೇನು ಅಂತಂದ್ರೆ ಯಾವ್ಯಾವ ಕಾಲೇಜ್ ಒಳಗ ಯಾವ್ಯಾವ ಸಬ್ಜೆಕ್ಟ್ ಅದಾವ, ಮೇನ್ ಕ್ಯಾಂಪಸ್ ಬಿಟ್ಟು ಅಫಿಲಿಯೇಟೆಡ್ ಕಾಲೇಜ್ಗಳು ಯಾವ್ಯಾವು ಅನ್ನೋದನ್ನ ಈ ಒಂದು ಡಿಟೇಲ್ಸ್ ದಲ್ಲಿ ಅವರು ಮೆನ್ಷನ್ ಕೂಡ ಮಾಡ್ಯಾರ. SF ಅಂತ ಬ್ರಾಕೆಟ್ ಒಳಗೆ ಕೊಟ್ಟಿದ್ರು ಅಂತಂದ್ರೆ ಅದು ಸೆಲ್ಫ್ ಫೈನಾನ್ಸ್ ಅಂತ ಅರ್ಥ ಆಗಿರ್ತೈತಿ. ಅಂದ್ರೆ ಯಾವುದೇ ರೀತಿಯ ಕನ್ಸೆಷನ್ ಇರೋಂಗಿಲ್ಲ, ಹೋಲ್ ಫೀಸ್ ಪೇ ಮಾಡ್ಬೇಕಾಗಿರ್ತೈತಿ. ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ರಿ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ ಫಾರ್ಮ್ ಯಾವುದು ಅಂತಂದ್ರೆ 15/7/2026. ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಲಾಸ್ಟ್ ಡೇಟ್ ಇದಾಗೈತಿ. ಇದಾದ್ಮೇಲೆ ಎಂಟ್ರೆನ್ಸ್ ಟೆಸ್ಟ್ ಯಾವ ಡೇಟಿಗೆ ಐತಿ ಅಂತ ಕೊಟ್ಟಾರ. ಸಬ್ಜೆಕ್ಟ್ ವೈಸ್ಗಳ ಡೇಟ್ಗಳ ಬೇರೆ ಬೇರೆ ಅದಾವ. ಹಾಗಾಗಿ ಇದನ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬೇಕು. ನಿಮ್ಮ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅದರದ್ದು ಎಂಟ್ರೆನ್ಸ್ ಟೆಸ್ಟ್ ಟೈಮಿಂಗ್ ಅನ್ನ ನೀವು ಕ್ಲಿಯರ್ ಆಗಿ ನೋಡ್ಕೋಬೇಕು. ಆಲ್ರೆಡಿ ಅವರು ನೋಟಿಫಿಕೇಶನ್ ಒಳಗ ಕೌನ್ಸಿಲಿಂಗ್ ಡೇಟ್ಗಳನ್ನ ಕೂಡ ಮೆನ್ಷನ್ ಮಾಡ್ಯಾರ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಕೌನ್ಸಿಲಿಂಗ್ ಆಲ್ಮೋಸ್ಟ್ 5/8/2026 ಎಕನಾಮಿಕ್ಸ್ ಸಬ್ಜೆಕ್ಟ್ ಇದ್ದ ಡಿಪಾರ್ಟ್ಮೆಂಟ್ ಇಂದ ಸ್ಟಾರ್ಟ್ ಆಗ್ತೈತಿ. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ತೀರಿ ಅನ್ನೋದನ್ನ ನೋಡ್ಕೊಂಡು ಏನ್ ಮಾಡ್ರಿ, ಅದರದ ಲಾಸ್ಟ್ ಡೇಟು ಕೌನ್ಸಿಲಿಂಗ್ ಡೇಟು ಯಾವಾಗ ಐತಿ ಅನ್ನೋದು ನೋಟ್ ಡೌನ್ ನೀವು ಮಾಡ್ಕೊಂಡು ಇಟ್ಕೊಂಡಿರ್ರಿ. ಆಲ್ ಡಿಪಾರ್ಟ್ಮೆಂಟ್ಸ್ ಫೋನ್ ನಂಬರ್ ಕೂಡ ಅವರು ಈ ನೋಟಿಫಿಕೇಶನ್ ಒಳಗ ಮೆನ್ಷನ್ ಮಾಡ್ಯಾರ. ನಿಮಗೇನಾದ್ರೂ ಡೌಟ್ಸ್ಗಳು ಇದ್ದಾಗ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಕೋಬಹುದು. ಲ್ಯಾಂಡ್ಲೈನ್ ನಂಬರ್ ಆಗಿರೋದ್ರಿಂದ STD ನಂಬರ್ ಅನ್ನ ಎಂಟರ್ ಮಾಡ್ರಿ. 0836 ಅಂತ ಕೊಟ್ಟಾರ ನೋಡ್ರಿ, ಅದನ್ನ ಎಂಟರ್ ಮಾಡಿ ನೀವು ಕಾಲ್ ಮಾಡಿ ಏನ್ ಮಾಡ್ರಿ, ನಿಮ್ಮ ಡೌಟ್ಸ್ಗಳಿದ್ರ ಕೇಳ್ರಿ. ಅಪ್ಲಿಕೇಶನ್ ಜೊತೆಗೆ ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ಗಳು ಅನ್ನೋದನ್ನ ನಾವು ನೋಡೋದಾತಂದ್ರ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು. ನೀವು NEP ಸ್ಟೂಡೆಂಟ್ಸ್ ಆಗಿದ್ರೆ UCMS ಒಳಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅಟೆಸ್ಟೇಟ್ ಮಾಡಿಸ್ಕೋರಿ ಪ್ರಿನ್ಸಿಪಲ್ ಕಡೆಯಿಂದ. ಎಲ್ಲ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ಗಳು, ಆಧಾರ್ ಕಾರ್ಡ್, ಕಾಸ್ಟ್ ಆ್ಯಂಡ್ ಇನ್ಕಮ್, ವ್ಯಾಲಿಡ್ ರನ್ನಿಂಗ್ ಇರುವಂಥ ಕಾಸ್ಟ್ ಆ್ಯಂಡ್ ಇನ್ಕಮ್ ಇರಬೇಕು. ಹೈದರಾಬಾದ್ ಕರ್ನಾಟಕ ಬರ್ತಿದ್ರಿ ಅಂದ್ರೆ ಆ ಸರ್ಟಿಫಿಕೇಟು, ಫೋಟೋ ಕೂಡ ಬೇಕಾಗ್ತೈತಿ. ಫೋಟೋನು ಕೂಡ ತಗೊಂಡು ಹೋಗ್ರಿ. ಲಾಸ್ಟ್ ಡೇಟ್ವರೆಗೆ ಕಾಯ್ದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಅದಿರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಇದ್ದವರು ಬೇಗನೆ ಅಪ್ಲಿಕೇಶನ್ ಅನ್ನ ಹಾಕಿ ಡಾಕ್ಯುಮೆಂಟ್ ಅನ್ನ ಸಲ್ಲಿಸ್ರಿ. ಥ್ರೂ ಪೋಸ್ಟ್ ಅಥವಾ ಥ್ರೂ ಬೈ ಹ್ಯಾಂಡ್ ಕೂಡ ನೀವು ಸಬ್ಮಿಟ್ ಮಾಡಬಹುದು. ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ರೀತಿ ತುಂಬಬೇಕು ಮತ್ತು ಚಲನನ್ನ ಯಾವ ರೀತಿ ತುಂಬಬೇಕು ಅನ್ನುವಂತಹ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.